ಬೆಂಡೆಕಾಯಿ ಹುಳಿಲಿ ಏನು ವಿಶೇಷ ಅಂತ ಕೇಳೋದಾದರೆ ಮಾಡ್ತೀನಿ ನೋಡಿ. ಆ ಮಾಡೋ ವಿಧಾನದಲ್ಲೇ ವಿಶೇಷ. ಎಳೆ ಬೆಂಡೆಕಾಯಿ ತಂದುಬಿಟ್ಟು ಅದನ್ನು ತೊಳೆದು ಒರೆಸಿ ಹೆಚ್ಕೊಂಡು ರೆಡಿ ಮಾಡ್ಕೊಳ್ಳೋದು. ಆಮೇಲೆ ಬಾಣಲೆಗೆ ಎಣ್ಣೆ ಸಾಸಿವೆ ಹಾಕ್ಬಿಟ್ಟು ಸಾಸಿವೆ ಚಿಟ್ಕೊಟ್ಟಿದ್ಮೇಲೆ ಹೆಚ್ಚಿರೋ ಬೆಂಡೆಕಾಯಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ನೋಡಿ. ಅದೇನು ಗೊತ್ತಾ, ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡಬೇಕು ನೀಟಾಗಿ. ಫ್ರೈ ಮಾಡಿ ಇಟ್ಕೊಳ್ಳೋದು. ಫ್ರೈ ಮಾಡಿ ಸೈಡಲ್ಲಿ ಇಟ್ಟಿರಿ. ಇವಾಗಲೇ ಹುಳಿಗೆ ಹಾಕ್ಬಿಡ್ಬೇಡಿ, ನಾನು ಹೇಳ್ತೀನಿ ಅವಾಗ ಹಾಕ್ತಿರಂತೆ, ಆಯಿತಾ? ನೋಡಿ ಈ ಥರ ಶ್ರಿಂಕ್ ಆಗುತ್ತೆ. ಅದು ಚೆನ್ನಾಗಿ ಫ್ರೈ ಆಗಬೇಕು. ಹಸಿಯಾಗಿ ಬಿಡಬೇಡಿ, ಚೆನ್ನಾಗಿ ಫ್ರೈ ಮಾಡಿ ನೋಡಿ. ಈ ಥರ ಆಗಬೇಕು. ಆಮೇಲೆ ಒಂದು ಪಾತ್ರೆಗೆ ನೀವು ಯಾವ ಪಾತ್ರೆಯಲ್ಲಿ ಹುಳಿ ಮಾಡ್ತೀರಾ ಅಂತಂತೀರಾ ಆ ಪಾತ್ರೆಯಲ್ಲಿ ನೋಡಿ ಬೇಳೆ ಒಂದು ಅರ್ಧ ಪಾವಷ್ಟು ಬೇಳೆ ತೊಗೊಂಡಿದ್ದೀನಿ. ಬೇಯಿಸ್ಬಿಟ್ಟು ಅದನ್ನು ಹಾಕ್ಕೊಳ್ಳೋದು. ಅದಕ್ಕೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪು, ಆಮೇಲೆ ಹುಣಸೆ ರಸ, ಆಮೇಲೆ ಸಾರಿನ ಪುಡಿ. ಈ ಹುಳಿಗೆ ಸಾರಿನ ಪುಡಿ ಬಳಸಬೇಕು, ಅದೊಂದು ವಿಶೇಷ, ಆಯಿತಾ? ಹಾಕ್ಬಿಟ್ಟು ಕುದಿಸ್ಬೇಕು. ಚೆನ್ನಾಗಿ ಕುದ್ಮೇಲೆ ನೋಡಿ ಸಾರಿನ ಪುಡಿ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಕುದಿಯುತ್ತೆ. ಅದಾದಮೇಲೆ ಕಾಯಿ ತುರಿ, ಆಮೇಲೆ ಇಂಗು ನೀರು ಹಾಕಬೇಕು. ನೀವು ಇಂಗನ್ನ ಒಗ್ಗರಣೆನಲ್ಲೇ ಹಾಕ್ಬಿಟ್ಟು ಮಾಡ್ಬೋದು, ಅಥವಾ ಹೀಗೆ ಇದ್ರ ಜೊತೆಯಲ್ಲೂ ಸೇರಿಸ್ಬೋದು. ಆಮೇಲೆ ಕರಿಬೇವಿನ ಸೊಪ್ಪನ್ನು ಹಾಕಿದ್ದೀನಿ. ಅದಾದಮೇಲೆ ಲಾಸ್ಟಲ್ಲಿ ಎಲ್ಲ ಮುಗಿದ ಮೇಲೆ ಬೆಂಡೆಕಾಯಿ ಹುರಿದಿರ್ತಿರಲ್ಲ ಅದನ್ನು ಸೇರಿಸಿ. ಮೊದಲಿಗೆ ಸೇರಿಸ್ಬಿಡ್ಬೇಡಿ, ಲೋಳೆ ಲೋಳೆ ಆಗುತ್ತೆ. ಈ ಥರ ನೀವು ಒಂದಿನ ಬೆಂಡೆಕಾಯಿ ಹುಳಿ ಮಾಡಿ ನೋಡಿ, ನೀವು ಖಂಡಿತ ಇಷ್ಟ ಆಗುತ್ತೆ. ಆ್ಯಕ್ಚುಲಿ ಬೆಂಡೆಕಾಯಿ ಬೇಯೋಕ್ಕೆ ಅಷ್ಟೊಂದು ಟೈಮ್ ಬೇಕಾಗೋದೇ ಇಲ್ಲ ಗೊತ್ತಾ, ಬಿಸಿಗೆ ಬೆಂದೋಗುತ್ತೆ.